ಒಂದು ಯೋಗಾನು ಸ್ಯಾನ್ಸ್ಕ್ರಿಟ್ ಮೀನಿಂಗ್ ನಾವು ಫಸ್ಟ್ ತಗೊಳ್ಬೇಕು. ಯುಜ್ಯತೆ ಇತಿ ಯೋಗ ಅಂತ, ಎಲ್ಲವನ್ನು ಒಂದುಗೂಡಿಸೋದು ಅಂತ. ಕನ್ನಡದಲ್ಲಿ ತಗೊಂಡ್ರು ಯೋಗ ಅಂತ ಹೇಳಿದರೆ ಅದೃಷ್ಟ ಅಂತ, ಅದು ಎಲ್ಲ ಒಂದುಗೂಡಬೇಕು, ಟೈಮು ನಾವು ಅಂದ್ಕೊಂಡಿದ್ದೆಲ್ಲ ಸೇರಿತು ಅಂತ. ಈ ಎರಡು ಪದವು ಒಂದೇ ಅರ್ಥವನ್ನು ಕೊಡುತ್ತೆ. ಅಲ್ಲಿ ನಮ್ಮ ಮನುಷ್ಯ ಜನ್ಮದ ಮೂಲ ಉದ್ದೇಶ ಮೋಕ್ಷ. ಯೋಗ ಅನ್ನೋದು ಮೋಕ್ಷಕ್ಕಿರೋ ಬ್ರಹ್ಮವಿದ್ಯೆ. ಆ ಮೋಕ್ಷಕ್ಕೆ ಹೋಗಬೇಕಂದ್ರೆ ನಮ್ಮಲ್ಲಿರೋ ಎಲ್ಲ ಇಂಪ್ಯೂರಿಟೀಸ್ಗಳು ಸರಿ ಹೋಗಬೇಕು. ಸ್ಥೂಲ ಶರೀರದ ಇಂಪ್ಯೂರಿಟಿ, ಸೂಕ್ಷ್ಮ ಶರೀರದ ಇಂಪ್ಯೂರಿಟಿ, ಕಾರಣ ಶರೀರದ ಇಂಪ್ಯೂರಿಟಿ. ಯಾಕೆ ಅರ್ಧ ಪಾಪ ಅರ್ಧ ಪುಣ್ಯ ಸೇರಿ ಒಡಲಾಯಿತು ಅಂತ. ಅರ್ಥ ಏನು? ಅರ್ಧ ಪಾಪ ಉಂಟು ಅಂತಾಯಿತು. ಎಣ್ಣೆ ಬತ್ತಿ ಸೇರಿ ಸೊಡರಾಯಿತು, ಪಾಪ ಪುಣ್ಯ ಸೇರಿ ಒಡಲಾಯಿತು. ಹಾಗಾದರೆ ಆ ಮೂರೂ ಶರೀರವನ್ನು ಶುದ್ಧ ಮಾಡಬೇಕು. ಸ್ಥೂಲ ಶರೀರ ಕೆಟ್ಟಾಗ ಕಾಯಿಲೆ ಅಂತ ಹೇಳ್ತೀವಿ, ಸೂಕ್ಷ್ಮ ಶರೀರ ಕೆಟ್ಟಾಗ ಸೈಕಾಲಜಿ ಡಿಸಾರ್ಡರ್ ಅಂತ ಹೇಳಿ, ಕಾರಣ ಕೆಟ್ಟಾಗ ಅವನು ಖಿನ್ನತೆಯಲ್ಲಿರ್ತಾನೆ. ಈ ಮೂರೂ ಶರೀರ ಇದೆ ಅಂತ ಫಸ್ಟ್ ಗೊತ್ತಿರಬೇಕು. ಈಗ ಇದನ್ನೇ ಸರಿ ಮಾಡ್ಬೇಕು ನಾವು. ಈ ಸ್ಥೂಲ ಆಗಿದ್ದು ಯಾವುದರಿಂದ? ಫಸ್ಟ್ ಕಂಟೆಂಟ್ ತಗೊಳ್ಳುವ. ಅಗ್ನಿ, ವಾಯು, ವರುಣ, ಆಕಾಶ, ಪೃಥ್ವಿ, ನಮ್ಮ 5 ಬೆರಳು ಪಂಚಭೂತ ತತ್ವ ಅಂತ ಹೇಳ್ತೀವಿ. ಅದನ್ನು ಹೀಗೆ ಮುಷ್ಟಿ ಮಾಡಿದಾಗ ಬಲ ಜಾಸ್ತಿ. ಇದೇ ಯೋಗ. 5 ಕಾನ್ಸಂಟ್ರೇಟ್ ಮಾಡಿಡೋದು. ನಮ್ಮ ಶರೀರಕ್ಕೆ ಹೋದರೆ ಪಂಚೇಂದ್ರಿಯಗಳಿದೆ, ಇನ್ನು 5 ಜ್ಞಾನೇಂದ್ರಿಯಗಳಿದೆ. 2 5. ಪಂಚೇಂದ್ರಿಯಗಳು ಇಲ್ಲಿ ಗೊತ್ತಾಗುತ್ತೆ, ಜ್ಞಾನೇಂದ್ರಿಯ ಒಳಗಿನ ವಸ್ತುಗಳು. ಇದು ಗೋಲ. ಕಣ್ಣು ಅನ್ನೋದು ಸೂಕ್ಷ್ಮ ಶರೀರ. ಇದಕ್ಕೆ ಅದು ಇನ್ಸ್ಟ್ರಕ್ಟ್ ಮಾಡಿದ ಮೇಲೆ ಇದು ನೋಡ್ಲಿಕ್ಕೆ ಶುರು ಮಾಡೋದು. ನಾವು ಇದನ್ನೇ ಕಣ್ಣು ಅಂತ ಭಾವಿಸಿದ್ದೀವಿ. ಇದನ್ನು ಚಲನೆ ಮಾಡೋ ಶಕ್ತಿ ಇದೆಯಲ್ಲ, ಅದನ್ನು ಕಣ್ಣು ಅಂತ. ಅದಕ್ಕೆ ಜ್ಞಾನೇಂದ್ರಿಯ ಅಂತ. ಇಂದ್ರಿಯವನ್ನು ಕಂಟ್ರೋಲ್ ಮಾಡ್ತಾ ಇರೋ ಸಾಫ್ಟ್ವೇರ್. ಈ ಪದದ ವ್ಯತ್ಯಾಸ ಗೊತ್ತಿಲ್ಲದಾಗ ಅದು ಆಭಾಸ ಆಗುತ್ತೆ. ಈಗ ಇದಿಷ್ಟು ಸ್ಪಷ್ಟತೆ ಸಿಕ್ತು. ಈಗ ನಾವು ಒಂದೊಂದಾಗಿ ಬರುವ ಸ್ಥೂಲ ಶರೀರವನ್ನು ಯೋಗದಿಂದ ಸರಿ ಮಾಡಬೇಕು. ಅದಕ್ಕೆ ವ್ಯಾಯಾಮ ಅಂತ. ನಮ್ಮ ದೇಹದಲ್ಲಿ ವಾಯು ಸಂಚಾರ ಆಗ್ತಿದೆ. ಹೆಬ್ಬೆಟ್ಟಿಂದ ಬ್ರೈನ್ ತನಕ ವಾಯು ಸಂಚಾರ ಆಗ್ತಿದೆ. ಇದಕ್ಕೆ ಜೀವೋತ್ತಮ ಅನ್ನೋದು. ಜೀವಗಳಲ್ಲಿ ವಾಯುಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್? ವಿತೌಟ್ ಆಕ್ಸಿಜನ್ ಸೆಲ್ಸ್ಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಸೈನ್ಸಿಗೆ ಹಾಕಿದರೆ. ಈ ಹೆಬ್ಬೆಟ್ಟಿಂದ ಸಹಸ್ರಾರ ತಲೆ ತನಕನೂ ವಾಯು ಸಂಚಾರ ಆಗ್ತಾಯಿದೆ. ವ್ಯಾಯಾಮ ಹೇಗೆ ಅಂತಲೂ ಹೇಳ್ತೀನಿ. ಈಗ ಇದನ್ನು ನಾವೇನೂ ಕೆಲಸ ಮಾಡ್ತಾನೇ ಇರಲ್ಲ, ಹೀಗೆ ಇಟ್ಕೊಂಡಿದ್ದು. ಈ ಸ್ಟ್ರೆಸ್ ಇಲ್ಲಿರ್ತದೆ. ಆ ಸ್ಟ್ರೆಸ್ಸೇ ಪೇಯ್ನ್ ಆಗೋದು. ಅಲ್ಲಿ ಸ್ನಾಯುಗಳು, ನಾಡಿಗಳು ಎಲ್ಲ ಅಶುದ್ಧ ಆಗಿರುತ್ತೆ. ಇದನ್ನೀಗ ಸರಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ವ್ಯಾಯಾಮ ಏನು ಮಾಡೋದು? ಮೂಮೆಂಟ್ಸ್ಗಳು ಕೊಡೋದು. ಏನಾಗುತ್ತೆ? ಕ್ಲಾಟ್ ಆದ ಬ್ಲಡ್ ಸರ್ಕ್ಯುಲೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹೇಗೆ ಅಂತಲೂ ಹೇಳ್ತೀನಿ. ಹೀಟ್ ಮಾಡಬೇಕು ಬಾಡಿಯನ್ನಲ್ವಾ. ಬ್ಲಡ್ಡನ್ನು ವಿಕ್ಸ್ ಹಚ್ಚಿದಾಗ ಹೀಟ್ ಆಗುತ್ತೆ. ವೈನ್ಸಲ್ಲಿರೋ ವಾಟರ್ ಕಂಟೆಂಟು ಅಥವಾ ವಾಯು ಸ್ಟಕ್ ಆಗಿದ್ದು ಹೋಗಿ ಆ ಪೈಪ್ಲೈನ್, ರಕ್ತನಾಳ ಅಂದರೆ ಪೈಪ್ಲೈನ್, ರಕ್ತ ಸಂಚಾರ ಆಗುತ್ತೆ. ಅದರಲ್ಲಿ ಹಿಮೋಗ್ಲೋಬಿನ್ನು, ಆಕ್ಸಿಜನ್ ಎರಡೂ ಹೋಗ್ತಾ ಇರುತ್ತೆ. ಒಂದು ಐರನ್ ಕಂಟೆಂಟು, ಇನ್ನೊಂದು ಆಕ್ಸಿಜನ್. ಎಲ್ಲ ಸೆಲ್ಸಿಗೆ ಹೋಗೋದು ರಕ್ತದ ಮೂಲಕ ಅಂತ. ಸೊ ಈ ಸ್ಟ್ರೆಸ್ಸಿಗೆ ಇಲ್ಲಿ ಪೈನ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ವ್ಯಾಯಾಮ ಮಾಡಿದಾಗ ಇಲ್ಲಿ ಮೂಮೆಂಟ್ ಸಿಗ್ತದೆ. ಇದರ ಕ್ಲಾಟ್ಗಳು ಕ್ಲಿಯರ್ ಆಯಿತು, ಸ್ಥೂಲ ಕ್ಲಿಯರ್ ಆಯಿತು, ಸೂಕ್ಷ್ಮ ಕ್ಲಿಯರ್ ಆಗಿ. ಇದು ವ್ಯಾಯಾಮ. ಇದು ಎಕ್ಸಸೈಸ್ ಯೋಗದಲ್ಲಿ ಶುರು ಬರೋದು. ನೆಕ್ಸ್ಟ್ ಬರೋದು ಸೂಕ್ಷ್ಮ, ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು. ಇದು ಶರೀರ ಆಯಿತು. ನೆಕ್ಸ್ಟ್ ಲೆವೆಲ್ ನಾವು ಶರೀರ ಪ್ಯೂರಿಫೈ ಮಾಡೋದಾಯಿತು. ಆಸನಗಳಿದೆ, ವಜ್ರಾಸನ ಇದೆ, ಕಾನ್ಸಂಟ್ರೇಷನನ್ನು ಇದು ಮಾಡಲಿಕ್ಕೆ. ಬ್ರೈನನ್ನು ಒಂದೇ ಕಡೆ ಈಗ ತಗೊಂಡೋಗೋದು. ವಜ್ರಾಸನ, ವೃಕ್ಷಾಸನ, ವಜ್ರಾಸನ. ಇದು ವೃಕ್ಷಾಸನ. ಇದು ಮೆದುಳು ಮೇಲೆ ಕೆಲಸ ಮಾಡೋದು ವೃಕ್ಷಾಸನ. ಇದು ವ್ಯಾಯಾಮ, ಸಾಮಾಜಿಕ ಭಾಗ, ಶರೀರದ ಆರೋಗ್ಯಕ್ಕೆ. ಎಲ್ಲ ಬಾಡಿಗೂ, ಪೋಸ್ಟರ್ಸಿಗೂ ನಾವು ಮೂಮೆಂಟ್ ಕೊಡ್ತೀವಿ. ಬಾಡಿಯಲ್ಲಿರೋ ಕ್ಲಾಟ್ಗಳು ಸರಿ ಹೋಗುತ್ತೆ, ವಾಯು ಸಂಚಾರ ಸರಿ ಹೋಗುತ್ತೆ, ಆರೋಗ್ಯ ಸುಧಾರಿಸ್ತು. ನೆಕ್ಸ್ಟು ನಾನು ಸೂಕ್ಷ್ಮಕ್ಕೆ ಹೋಗ್ತೀನಿ. ಪ್ರಾಣ, ಮನಸ್ಸು, ಬುದ್ಧಿ. ಈ ಮನಸ್ಸನ್ನು ಸರಿ ಮಾಡಬೇಕು, ಬುದ್ಧಿಯನ್ನು ಸರಿ ಮಾಡಬೇಕು, ಕಾನ್ಷಿಯಸ್. ಇದೆರಡು ಕಂಟ್ರೋಲ್ ಇರೋದೆಲ್ಲಿ? ಪ್ರಾಣದ ಹತ್ರ. ಪ್ರಾಣ ಅಂದರೆ ಏನು ಅಂಥೇಳಿ ನಾವು ಅದನ್ನು ಫಸ್ಟ್ ಆ ಡೆಫಿನೇಷನಿಗೆ ಹೋಗುವ. ಈ ವಾಯು ವಿಶ್ವದಲ್ಲಿದ್ದರೆ ಅದು ವಾಯು. ವಿಶ್ವದ ಒಂದು ಅಣುಭಾಗ ನಾನು. ಇಷ್ಟಲಿಂಗ ಅನ್ನೋದು ಒಂದು ಆ್ಯಟಮ್. ಆತ್ಮಲಿಂಗ ಅಥವಾ ವಿಶ್ವಂಭರ ಲಿಂಗ ಅಂತ ತಗೊಂಡ್ರೆ ಇಡೀ ಜಗತ್ತನ್ನು, ಅದು ಶಿವನ ವಿರಾಟ್ ಸ್ವರೂಪ, ಬ್ರಹ್ಮಾಂಡ. ಅಂಡ, ಪಿಂಡ, ಬ್ರಹ್ಮಾಂಡ, ಈ ಮೂರಕ್ಕೆ. ಇದು ಅಂಡಪಿಂಡದಿಂದ ಆಗಿದ್ದು.
ಪಿಂಡ ಶರೀರ. ಇದಕ್ಕೆ ತೀರು ಹೋದಾಗ ಪಿಂಡ ಹಾಕ್ತಾನೆ. ಆ ಬ್ರಹ್ಮಾಂಡವನ್ನು ಅರಿಬೇಕು. ಆ ಬ್ರಹ್ಮಾಂಡದಲ್ಲಿದ್ದರೆ ಅದು ವಾಯು, ಪರಮಾತ್ಮನೊಳಗೆ ಅದು ವಾಯುದೇವರು. ನಾನು ಹೇಳ್ಕೊಂಡೆ, ನನ್ನೊಳಗೆ ಸೇರಿಸ್ಕೊಂಡೆ. ಏನಾಯ್ತದು? ಪ್ರಾಣ ಆಯಿತು. ವಾಯು ದೇಹದೊಳಗೆ ಅಬ್ಸಾರ್ಪ್ಷನ್ ಆದಾಗ ಅದಕ್ಕೆ ಹೆಸರು ಪ್ರಾಣ. ಆ ಪ್ರಾಣಗಳು 5ರಿಂದ ಎಳ್ಕೊಂಡಿದ್ದೀನಿ ನಾನು. ಒಂದು ಆಹಾರದ ಮೂಲಕ, ಮಣ್ಣು ಮೇಯ್ನಾಗಿ. ಇನ್ನೊಂದು ಅಗ್ನಿ, ಬಿಸಿ ಇದೆ. ಜಲ ಇಲ್ಲೂ ಇದೆ, ಅಲ್ಲೂ ಇದೆ, ದೇಹದಲ್ಲೂ ಉಂಟು, ನೀರಿನ ಮೂಲಕ ತಗೊಂಡೆ. ಇನ್ನೊಂದು ವಾಯು, ಇನ್ನೊಂದು ಸ್ಪೇಸ್. ಈ ಹಲ್ಲು ಮಧ್ಯೆ ಸ್ಪೇಸ್ ಇದೆ. ಈಗ 5 ತತ್ವ ನಮ್ಮ ಶರೀರದಲ್ಲಿದೆ. ಆಯಿತು, ಪಂಚಭೂತ ತತ್ವಕ್ಕೆ ಬಂದ್ವಿ. ಈ ಎಲ್ಲ 5 ಪ್ರಾಣಗಳು ಪಾನ, ಅಪಾನ, ವ್ಯಾನ, ಸಮಾನ, ಉದಾನ ಒಂದೊಂದು ಜಾಗದಲ್ಲಿರುತ್ತೆ. ಒಂದಿಲ್ಲಿ, ಇನ್ನೊಂದು ಗುರುದ್ವಾರದ ಹತ್ರ ಇರುತ್ತೆ. ಇದರಲ್ಲಿ ಇನ್ನೂ ವಿಶೇಷವಾದ ಪ್ರಾಣ ಧನಂಜಯ ಅಂತ ನಮ್ಮ ಕಾಲ ಹತ್ರ ಇರುತ್ತೆ. ಸತ್ತೆಣವನ್ನು ಯೋಗ ವಿದ್ಯೆ ಗೊತ್ತಿದ್ರೆ 5ನೇ ದಿನ ಎಬ್ಬಿಸ್ಲಿಕ್ಕಾಗ್ತದೆ. ಇದೊಂದು ವಿದ್ಯೆ ಉಂಟು. ಆ ಕಾಲಲ್ಲಿರೋ ಧನಂಜಯ ಅನ್ನೋ ಪ್ರಾಣವನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಇದು ಹಿಂದಿನ ಋಷಿಗಳಿಗೆಲ್ಲ ಗೊತ್ತಿತ್ತು. ಇಟ್ಸ್ ಎ ಸೈನ್ಸ್, ಇಟ್ಸ್ ಮಿರಾಕಲ್ ಅಲ್ಲ. ನಮಗೆ ಆಗದ್ದು ಯಾರೋ ಮಾಡಿದಾಗ ಅದನ್ನು ನಾವು ಮಿರಾಕಲ್ ಅಂದ್ಕೊಳ್ಳೋದು. ವಿದ್ಯೆಗೆ ಡಾಕ್ಟ್ರು ಒಬ್ಬನ ಪ್ರಾಣ ಉಳಿಸ್ತಾರೆ, ಅವನಿಗೆ ಅದು ವಿದ್ಯೆ, MBBS. ಹೊರಗೆ ಕೂತು ಮಗುಗೆ ಅಯ್ಯೋ ಅವನು ಪ್ರಾಣ ಉಳಿಸ್ತಾನದು ಮಿರಾಕಲ್. ನಾವು ಕರೆಕ್ಟ್ ಲಾಜಿಕ್ ಅರ್ಥ ಮಾಡಿಲ್ಲ. ಇದೇ ಮಗು MBBS ಆದರೆ ಅದಕ್ಕೆ ಅದು ಮಿರಾಕಲ್ ಅಲ್ಲ, ಅದು ಪಾಸಿಬಿಲಿಟಿ. ಹಾಗೆ ಯೋಗ ವಿದ್ಯೆ ಪ್ರಾಣಾಯಾಮಗಳಲ್ಲಿ ಸುಮಾರು ಉಂಟು. ನಮ್ಮ ಸೂಕ್ಷ್ಮ ಶರೀರದಲ್ಲಿ ಮೈನ್ಯೂಟ್ ಪಾಯಿಂಟ್ಗಳಿದೆ. ಯಾಕೆ ಸ್ಥೂಲ ಶರೀರಕ್ಕೆ ಇಷ್ಟು ಕೆಪಾಸಿಟಿ ಉಂಟಲ್ಲ, ಎತ್ತಿ ತೆಗೆದು ಎಲ್ಲ. ಸೂಕ್ಷ್ಮಕ್ಕೂ ಅದೇ ಥರ ಡಬಲ್ ಕೆಪಾಸಿಟಿ ಇದೆ. ಅದನ್ನು ಮೀರಿದ ಕಾರಣ ಅದಕ್ಕೆ ಇದನ್ನೆಲ್ಲ ಈ ಎಲ್ಲ ಕೆಪಾಸಿಟಿಗಳ ಮೂಲ ಅದು ಬೆಳಕಿನ ಶರೀರ. ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು, ಇದು ಸೂಕ್ಷ್ಮ. ಡಿವೈಡ್ ಮಾಡಿದರೆ ಅದ್ರ ಒಳಗೆ ಕಾರಣ ಇದೆ, ಬೆಳಕು, ಜೀವ ಅಂತೀವಿ. ಆ ಜೀವ ಹೊರಟು ಹೋಯಿತು ಅಂದರೆ ಹೆಣ. ಇಷ್ಟಕ್ಕೂ ಇಂಟರ್ ಕನೆಕ್ಟ್ ಇದೆ. ನಾವೇನು ಮಾಡ್ತೀವಿ, ಯೋಗ ಅಂದರೆ ಇಟ್ಸ್ ಎಕ್ಸೈಸ್ ಅಲ್ಲ. ಈ ಎಕ್ಸೈಸ್ ಸ್ಥೂಲವನ್ನು, ವ್ಯಾಯಾಮ, ವಾಯುವನ್ನು ಸರಿ ಮಾಡಿಕೊಂಡು ಅದರಿಂದ ಪ್ರಾಣಾಯಾಮ ನೋಡಿ. ವ್ಯಾಯಾಮ ಮಾಡೋ ಮೊದಲು ಡೈರೆಕ್ಟ್ ವ್ಯಾಯಾಮ ಮಾಡಲ್ಲ. ಏನು ಮಾಡ್ತಾರೆ, ಒಂದು ನೀರು ಕುಡಿತಾರೆ. ಜಲದಿಂದ ನಾಡಿ ಶುದ್ಧಿ ಮಾಡಿ ಸೂರ್ಯನಾಡಿ ಮೂಲಕ, ಚಂದ್ರನಾಡಿ. ಸೂರ್ಯ ಬುದ್ಧಿಗೆ ಕಾರಕ, ಚಂದ್ರ ಮನಸ್ಸಿಗೆ ಕಾರಕ. ನೋಡಿ, ಕನೆಕ್ಟಿವಿಟಿ ಸಿಕ್ತಲ್ಲ. ಸೂರ್ಯ ಬುದ್ಧಿಗೆ ಕಾರಕ, ಕಾನ್ಷಿಯಸ್ಸಿಗೆ ಕಾರಕ, ಬೆಳಕವನು. ಚಂದ್ರ ಸೂರ್ಯನ ಮೇಲೆ ಡಿಪೆಂಡ್ ಆಗಿರೋನು, ಸ್ವಯಂ ಪ್ರಕಾಶ ಅಲ್ಲ. ಸೂರ್ಯನ ಬೆಳಕನ್ನು ತಾನು ಆಕರ್ಷಿಸ್ಕೊಂಡು ಅದನ್ನು ಸೃಷ್ಟಿಗೆ ಕಾರಣ, ಅದಕ್ಕೆ ಚಂದ್ರ. ಆ ಚಂದ್ರನ ಬೆಳಕಲ್ಲಿ ಹೂವು ಅರಳೋದು ಅಥವಾ ಹಣ್ಣಾಗೋದೇನು ಹೇಳ್ತೀವಲ್ಲ, ಅದಕ್ಕೆ ಚಂದ್ರನ ಬೆಳಕು ಮೇನ್ ಕಾರಣ. ನಮ್ಮ ಮನಸ್ಸು ಚಂದ್ರನಿಗೆ ಸಂಬಂಧಪಟ್ಟಿದೆ. ಬುದ್ಧಿ ಸೂರ್ಯ. ಬುದ್ಧಿ ಯಾವತ್ತೂ ವ್ಯತ್ಯಾಸ ಆಗಲ್ಲ. ಇಟ್ ಈಸ್ ನಾಟ್ ಕಲೆಕ್ಟೆಡ್ ಡಾಟಾ, ಇಟ್ ಸೆಲೆಕ್ಟೆಡ್ ಡಾಟಾ. ಮನಸ್ಸಿಗೆ ವೇರಿಯೇಷನ್ಸ್ ಉಂಟು. ಒಂದು ಸ್ವಲ್ಪ ಸೆಕೆಂಡ್ ಖುಷಿ ಇರುತ್ತೆ, ನೆಕ್ಸ್ಟ್ ಸೆಕೆಂಡ್ ಡಿಪ್ರೆಷನ್ ಮೋಡಿಗೆ ಹೋಗ್ತದೆ. ನೋಡಿ, ಅದು ಜಲತತ್ವ ಅಂತೀವಿ. ಸಮುದ್ರವೂ ಹಾಗೆ ನೋಡಿ. ಅಮಾವಾಸ್ಯೆ ಬಂದ ತಕ್ಷಣ ಸೂರ್ಯನ ಪ್ರಭಾವ ಕಮ್ಮಿ, ಹೈಪ್ ಕಾಣ್ಬೋದು ಟೈಡಲ್ಲಿ. ಹುಣ್ಣಿಮೆಗೂ ಟೈಡಲ್ಲಿ ಹೈಪ್ ಕಾಣ್ಬೋದು. ಅಮಾವಾಸ್ಯೆಯಲ್ಲೊಬ್ಬ ಕೂತಾಗ ಅವನ ಮನಸ್ಸು ಖಿನ್ನತೆಗೊಳಗಾಗೋದು, ಕತ್ತಲೆ. ಹುಣ್ಣಿಮೆಯನ್ನು ನೋಡಿದಾಗ ಅವನ ಮನಸ್ಸು ಇಂಪ್ರೆಸ್ ಆಗ್ತದೆ ಅಥವಾ ಎಕ್ಸ್ಟ್ರೀಮಿಗೆ ಹೋಗ್ತದೆ. ನಾನು ಪೂರ್ಣ ಆಗಬೇಕು, ಪೂರ್ಣ ಆದದ್ದನ್ನು ನೋಡಿ ಪೂರ್ಣ ಆಗು. ನಮ್ಮ ಶಾಸ್ತ್ರ ಇದನ್ನು ಹೇಳಿ, ಪೂರ್ಣ ಮದ ಪೂರ್ಣಮಿದಂ ಪೂರ್ಣ ಮುದಚ್ಯತೆ. ಪೂರ್ಣದಿಂದ ಪೂರ್ಣವೇ ಆಯಿತು. ಸೊ ಇದಕ್ಕೆ ರಿಲೇಟ್ ಮಾಡ್ಬೋದು.